ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಫಿಶ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದೂವರೆ ಚಮಚದಷ್ಟು ಕಾಳುಮೆಣಸು, ಅರ್ಧ ಚಮಚದಷ್ಟು ಅವಿಜ ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಎಣ್ಣೆಯನ್ನೇನು ಸೇರಿಸ್ಕೋಬಾರ್ದು ಫ್ರೆಂಡ್ಸ್, ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸೊಬ್ಬರು ನೋಡೋದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಪೆಪ್ಪರ್ ಫಿಶ್ ಫ್ರೈ ಮಾಡೋದಕ್ಕೆ ಯಾವುದೇ ಫಿಶನ್ನು ಬೇಕಂದರೆ ತಗೋಬೋದು. ನಾನು ಮಾತ್ರ ಇಲ್ಲಿ ಕಲ್ಲೂರು ಫಿಶನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈ ಅವಿಜ ಮತ್ತು ಕಾಳುಮೆಣಸು ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಹುಣಸೆಹಣ್ಣು, ಒಂದು ಸಣ್ಣ ಪೀಸ್ ಶುಂಠಿ, 4ರಿಂದ 5 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಅರಶಿನ ಮತ್ತು ನಾವು ಹುರಿದಿರುವಂಥ ಕಾಳುಮೆಣಸನ್ನು ಹಾಕ್ಕೋಬೇಕು. ಆದರೆ ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ತರಿಯಾಗಿ ರುಬ್ಕೋಬೇಕು. ಭಾಳ ನೀರನ್ನೇನು ಹಾಕ್ಕೊಳ್ಳೋದು ಬೇಡ. ಒಂದು 2 ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ನಾವು ಅಚ್ಕಾರದ ಪುಡಿ ಹಾಕಿ ಫಿಶ್ ಫ್ರೈ ಮಾಡ್ತೇವೆ. ಈ ಮೆಥಡಲ್ಲಿ ಒಂದು ಸಲ ಫಿಶ್ ಫ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ತರಿಯಾಗಿ ರುಬ್ಕೊಂಡಿರುವಂಥ ಮಸಾಲವನ್ನು ಈಗ ನಾನು ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತೇನೆ. ಈಗ ಈ ಮಸಾಲವನ್ನು ಇಲ್ಲಿ ಫಿಶನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್. ಅರ್ಧ kg ಫಿಶ್ ಇದೆ. ಇದಕ್ಕೆ ಒಂದು ಸ್ವಲ್ಪ ಮಸಾಲಕ್ಕೆ ನಾನು ಉಪ್ಪು ಹಾಕಿಲ್ಲ, ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊತೇನೆ. ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಈ ಮಸಾಲವನ್ನು ಚೆನ್ನಾಗಿ ಎಲ್ಲ ಫಿಶ್ಶಿಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಸಾಲೆ ಜೊತೆ ಫಿಶನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು 20 ನಿಮಿಷ ಆದರೂ ನಾವು ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಈ ಫಿಶ್ ಎಲ್ಲ ಮಸಾಲವನ್ನು ಚೆನ್ನಾಗಿ ಹೀರ್ಕೋಬೇಕಂತ ನಾನು ಅದನ್ನು ಒಂದು 20 ನಿಮಿಷ ಮುಚ್ಚಳ ಮುಚ್ಚಿ ಸಪ್ರೇಟಾಗಿ ಇಡ್ತೇನೆ ಫ್ರೆಂಡ್ಸ್. ಇಲ್ಲಿ ನಾನು ಕಬ್ಬಿಣದ ಕಾವಲಿಯನ್ನು ತೊಗೊಂಡಿದ್ದೇನೆ. ನೀವು ಬೇಕಂದರೆ ನಾನ್ ಸ್ಟಿಕ್ ಬೇಕಂದ್ರೆ ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ಕಬ್ಬಿಣದ ಕಾವಲಿ ತೊಗೊಂಡಿರೋದನ್ನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದರಲ್ಲಿ ಈ ರೀತಿ ಫಿಶನ್ನು ಹಾಕ್ಕೊತಿದ್ದೇನೆ. ಅದಕ್ಕೇನು ರವೆ ಏನು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಡೈರೆಕ್ಟಾಗಿ ಮಸಾಲದಿಂದ ಫಿಶನ್ನೇ ಹಾಕ್ಕೊತಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಲ್ಲೂರು ಫಿಶ್ ಬೇಗನೆ ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಗ್ಯಾಸನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಒಂದು ಸಲ ಈ ರೀತಿ ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಟು ಅದನ್ನು ಒಂದು ಸಲ ಮಗುಚಿ ಹಾಕ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಪೆಪ್ಪರ್ ಫಿಶ್ ಫ್ರೈಯನ್ನು ಬೇಗನೆ ಮಾಡ್ಕೋಬೋದು. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.